ವೀಕ್ಷಕರೇ, ಏನು ರಾಜ್ಯದ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದಾವೋ ಅಲ್ಲಿಗೆ ಗೆಸ್ಟ್ ಫ್ಯಾಕಲ್ಟಿಯನ್ನ ಕಂಟಿನ್ಯೂಷನ್ಸ್ ಮಾಡಿ ಮತ್ತೆ ಇನ್ನೂ ಉಳಿಕೆ ಗೆಸ್ಟ್ ಫ್ಯಾಕಲ್ಟಿಗೆ ಕೌನ್ಸಿಲಿಂಗ್ ನ ನಡೆಸಿ ಆ ಒಂದು ಅತಿಥಿ ಉಪನ್ಯಾಸಕರನ್ನ ಫಿಲ್ ಮಾಡಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನ ಮಾಡಿಸ್ಬೇಕು ಅಂತ ಹೇಳಿ ಹಲವು ಸುತ್ತೋಲೆಗಳು ಬರ್ತಾ ಇದಾವೆ. ನಿಮಗೆ ಗೊತ್ತಿದೆ ಅದೆಲ್ಲ. ಅದರ ಜೊತೆನಲ್ಲೇ ಏನು ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆ ಇದೆಯೋ ಈ ಉನ್ನತ ಶಿಕ್ಷಣ ಇಲಾಖೆ ಒಂದು ಮಾಹಿತಿಯನ್ನ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ನೀಡ್ಲಿಕ್ಕೆ ಸರ್ಕಾರ ಲೆವೆಲ್ ಅಲ್ಲಿ ನಡವಳಿಯನ್ನ ನಡೆಸಿದೆ. ಆ ನಡವಳಿಯ ಪ್ರಕಾರ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಹೇಳಿದೆ. ಅದು ಮುಖ್ಯವಾಗಿ ಯಾವ ವಿಚಾರ ಅಂತ ಹೇಳಿದ್ರೆ, ಏನು ಯೂನಿವರ್ಸಿಟಿಗಳು ಈಗ ಟೈಮ್ ಟೇಬಲ್ ಅನ್ನ ಮಾಡಿದ್ವೋ ಅಥವಾ ಕ್ಯಾಲೆಂಡರ್ ಆಫ್ ಈವೆಂಟ್ ಅನ್ನ ಮಾಡಿದ್ವೋ, ಇಲ್ಲಿಂದ ಇಲ್ಲಿವರೆಗೆ ಸೆಮ್ಮು, ಇಲ್ಲಿಂದ ಇಲ್ಲಿವರೆಗೆ ಸೆಮ್ಮು ಪರೀಕ್ಷೆ ಅಂತ ಹೇಳಿ ಮಾಡ್ಕೊಂಡಿದ್ವೋ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೊಳ್ಳಿ ಎಂಬುದಾಗಿ ಹೇಳ್ತಾ ಇದೆ. ಯಾಕಪ್ಪ ಈ ರೀತಿಯಾಗಿ ಬದಲಾವಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈಗೇನು ಆಲ್ರೆಡಿ ಗೆಸ್ಟ್ ಫ್ಯಾಕಲ್ಟಿ ಪಾಠವನ್ನ ಮಾಡಿ ಸಿಲೆಬಸ್ ಮುಗಿದು ಎಕ್ಸಾಮ್ಗಳು ಬರ್ಬೇಕಾಗಿತ್ತು, ಇದು ಲೇಟ್ ಆಗಿದೆ. ಆ ದಿಸೆಯಿಂದಾಗಿ ಮುಂದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಈ ಬದಲಾವಣೆಗಳನ್ನ ಮಾಡಿ ವಿಶ್ವವಿದ್ಯಾಲಯಗಳಿಗೆ ಗೈಡ್ ಲೈನ್ ಅನ್ನ ನೀಡಿದೆ. ಬನ್ನಿ ಅದೇನು ಅಂತಕ್ಕಂಥದ್ದನ್ನ ನೋಡ್ಬಿಡೋಣ. ಇಲ್ಲಿ ವಿಷಯದಲ್ಲಿ ಹೇಳ್ತಾರೆ, 25-26ನೇ ಶೈಕ್ಷಣಿಕ ಸಾಲಿನ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯ ಶೈಕ್ಷಣಿಕ ಪರಿಷ್ಕೃತ ವೇಳಾಪಟ್ಟಿಯನ್ನು ಕುರಿತು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಡಿ ಬರ್ತಕ್ಕಂತ ಏನು ವಿಶ್ವವಿದ್ಯಾಲಯಗಳು, ಕಾಲೇಜು ಶಿಕ್ಷಣ, ಅನುದಾನ ರಹಿತ ಕಾಲೇಜುಗಳಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಹೊರತುಪಡಿಸಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಈ ಕೆಳಕಂಡಂತೆ ಕಡ್ಡಾಯವಾಗಿ ಜಾರಿಗೊಳಿಸಲು ಆದೇಶಿಸಿದೆ ಎಂಬುದಾಗಿ ಹೇಳ್ತಾರೆ. ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು 440 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದು ಎಂಬುದಾಗಿ ಹೇಳ್ತಾರೆ. ವೆಬ್ಸೈಟ್ ಅಲ್ಲಿ ನೋಡಿದಾಗ 430 ಅಂತಿದೆ, ಇಲ್ಲಿ 440 ಅಂತಿದೆ. ವೇರಿ ನೋಡ್ಬೇಕು ಯಾವ್ಯಾವ ಕಾಲೇಜುಗಳು ಸೇರ್ಕೊಂಡಿದಾವೆ ಅಂತಕ್ಕಂಥದ್ದನ್ನ. ಇಲ್ಲಿ 3.2 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ, ಇವ್ರಿಗೆ ಪಾಠ ಪ್ರವಚನಗಳು ನಡಿಬೇಕು. ಆದ್ರೆ 25-26ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಸೇವೆಯನ್ನ ಪಡ್ಕೊಳ್ಳುವಲ್ಲಿ ವಿಳಂಬ ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಕ್ಯಾಲೆಂಡರ್ ಆಫ್ ಈವೆಂಟ್ ಏನಿದೆಯೋ ಅದನ್ನ ಬದಲಾವಣೆ ಮಾಡಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಷ್ಟವನ್ನ ಸರಿಯಾಗಿ ತುಂಬಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಆದೇಶವನ್ನ ಮಾಡ್ತಾ ಇದೆ. ಅದೇನು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಸರ್ಕಾರಿ ಆದೇಶದಲ್ಲಿ ಅವ್ರು ಹೇಳ್ಬಿಡ್ತಾರೆ, 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಉನ್ನತ ಶಿಕ್ಷಣ ಇಲಾಖೆಯಡಿ ಬರುವ ವಿಶ್ವವಿದ್ಯಾಲಯಗಳು, ಕಾಲೇಜು ಶಿಕ್ಷಣ, ಅನುದಾನ ರಹಿತ ಕಾಲೇಜುಗಳಲ್ಲಿ ತಾಂತ್ರಿಕ ಶಿಕ್ಷಣ ಹೊರತುಪಡಿಸಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗೆ ಸಂಬಂಧಿಸಿದಂತೆ ಕೆಳಗಿನ ಕೋಷ್ಟಕದಲ್ಲಿರುವಂತೆ ಪರಿಷ್ಕೃತ ರಿವೈಸ್ಡ್ ಸೆಮಿಸ್ಟರ್ ತರಗತಿಗಳ ಕೊನೆಯ ದಿನಾಂಕವನ್ನು ಅಳವಡಿಸಿಕೊಂಡು ಅದರಂತೆ ಪರೀಕ್ಷಾ ದಿನಾಂಕಗಳನ್ನು ನಿಗದಿಗೊಳಿಸಿ ಶೈಕ್ಷಣಿಕ ವರ್ಷದ ಮಧ್ಯಂತರ ರಜಾ ಅವಧಿಯನ್ನು ಕಡಿತಗೊಳಿಸಿ. ನೋಡಿ, ಏನು ಆ ಒಂದು ಸೆಮಿಸ್ಟರ್ ಮುಗ್ದಾದ ಮೇಲೆ ರಜಾ ಬರುತ್ತಲ್ಲ, ಆ ರಜವನ್ನ ಕಡಿತಗೊಳಿಸಿ ಸಮ ಸಂಖ್ಯೆಯ ಸೆಮಿಸ್ಟರ್, ಈ ಒಂದು ಸೆಮಿಸ್ಟರ್ ಈಗ ಆಡ್ ಸೆಮಿಸ್ಟರ್ ನಡೀತಾ ಇದೆ, ಈ ಒಂದು ಸೆಮಿಸ್ಟರ್ ಟೈಮ್ ಟೇಬಲ್ ಏನಿದೆಯೋ ಅದರ ದಿನಾಂಕಗಳನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ನಾವೀಗ ಆಡ್ ಸೆಮಿಸ್ಟರ್ ಕೊಡ್ತಾ ಇದೀವಿ, ಇನ್ ನಂತರದಲ್ಲಿ ನೀವು ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಈ ಒಂದು ಸೆಮಿಸ್ಟರ್ಗೆ ಈ ಡೇಟ್ ಗಳನ್ನ, ಈ ದಿನಾಂಕಗಳನ್ನ ಬದಲು ಮಾಡಿಕೊಂಡು ನೀವು ಈ ವರ್ಷದ ಶೈಕ್ಷಣಿಕ ವರ್ಷವನ್ನ ಬಹಳ ಚೆನ್ನಾಗಿ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೆ ಇದಾಗೆ ಎಂಬುದಾಗಿ ಕೊಡ್ತಾರೆ. ಅದರ ಪ್ರಕಾರ ಈ ಒಂದು ಆಡ್ ಸೆಮಿಸ್ಟರ್ಗೆ ಅವ್ರು ಹೇಳ್ಬಿಡ್ತಾರೆ, ಈ ರೀತಿಯಾಗಿ ನಿಮ್ಮ ಟೈಮ್ ಟೇಬಲ್ ಇತ್ತು ಅದನ್ನ ರಿವೈಸ್ ಮಾಡಿದೀವಿ ಎಂಬುದಾಗಿ ಹೇಳ್ತಾರೆ. ಯೂನಿವರ್ಸಿಟಿ ವೈಸ್ ಇದೆ ಅದು. ವಿಶ್ವವಿದ್ಯಾಲಯಗಳು ಮತ್ತೆ ಆ ಒಂದು ಸೆಮಿಸ್ಟರ್ ಕಮೆನ್ಸ್ ಆಗೋದು, ಮುಗಿಯೋದು, ಮತ್ತೆ ಈಗ ರಿವೈಸ್ಡ್ ಆಗ್ತಕ್ಕಂತ ಒಂದು ದಿನಾಂಕ, ಈ ಮೂರನ್ನು ಕೂಡ ಕೊಡ್ತಾರೆ. ಇಲ್ಲಿ ನೋಡಿ, ಮೈಸೂರು ವಿಶ್ವವಿದ್ಯಾಲಯ ಪ್ರಸ್ತುತ ಸೆಮಿಸ್ಟರ್ ಆಡ್ ಸೆಮಿಸ್ಟರ್ಗೆ 30/6/25 ಇತ್ತು, ಏನು ಕಮೆನ್ಸ್ ಆಗೋ ದಿನಾಂಕ. ಮತ್ತೆ ಮುಕ್ತಾಯದ ದಿನಾಂಕ ಕ್ಯಾಲೆಂಡರ್ ಆಫ್ ಈವೆಂಟ್ ಪ್ರಕಾರ ಮುಕ್ತಾಯದ ದಿನಾಂಕ 23/10/2025. 23 ಅಂತ ಹೇಳಿದ್ರೆ ಈ ಅಕ್ಟೋಬರ್, ಇದೇ ತಿಂಗಳ 23 ಅಂದ್ರೆ ಆಲ್ರೆಡಿ ಇವತ್ತಿಗೆ ನಮಗೆ 2ನೇ ತಾರೀಕು ಅಂತ ಹೇಳಿದ್ರೆ ಇನ್ನು 21 ದಿನ ಉಳ್ಕೊಳ್ತಾರೆ. 21 ದಿನದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಇದುವರೆಗೆ ಫುಲ್ ಟೈಮ್ ಫ್ಯಾಕಲ್ಟಿ ಬಿಟ್ರೆ ಗೆಸ್ಟ್ ಫ್ಯಾಕಲ್ಟಿ ಪಾಠಗಳನ್ನ ಮಾಡಿಲ್ಲ. ಫುಲ್ ಟೈಮ್ ಕಂಪ್ಲೀಟ್ ಆ ಒಂದು ಪಾಠಗಳನ್ನ ಮುಗಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಗೆಸ್ಟ್ ಫ್ಯಾಕಲ್ಟಿನೇ ಮೇಜರ್ ಆಗಿ ಈ ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ದಿಸೆಯಿಂದಾಗಿ ಸಿಲೆಬಸ್ ತುಂಬಾ ಉಳಿದಿರೋದ್ರಿಂದ ಈ 21 ದಿನದಲ್ಲಿ ಏನ್ ಪಾಠವನ್ನ ಮಾಡಿ ಮುಗಿಸೋಕ್ಕಾಗುತ್ತೆ, ಆ
ಒಂದು ಹಿನ್ನೆಲೆಯಲ್ಲಿ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಈ ಒಂದು ಮಾಹಿತಿಯನ್ನ ರವಾನೆ ಮಾಡಿದೆ ಎಲ್ಲ ಯೂನಿವರ್ಸಿಟಿಗಳಿಗೆ. ರಿವೈಸ್ಡ್ ಒಂದು ಕ್ಯಾಲೆಂಡರ್ ಅಪಾಯಿಂಟ್ ಮಾಡ್ಕೊಳ್ಳಿ ಎಂಬುದಾಗಿ ಹೇಳಿದೆ. ಇನ್ನು ರಿವೈಸ್ ಆಗಿರತಕ್ಕಂಥ ಡೇಟ್ ಅನ್ನ ಕೊಟ್ಬಿಡ್ತಾರೆ. ಪ್ರಸ್ತುತ ಸೆಮಿಸ್ಟರ್ ನ ಮುಕ್ತಾಯದ ದಿನಾಂಕದ ಪರಿಷ್ಕೃತ ದಿನಾಂಕ ಎಂಬುದಾಗಿ ಹೇಳ್ತಾರೆ. ನಿಮ್ಗೆ 23/10/2025ಕ್ಕೆ ಮುಕ್ತಾಯ ಮಾಡ್ತಾ ಇದ್ರೆ ಆಗ ಮಾಡಬೇಡಿ, ಆಗಲ್ಲ ಅದು. ಮತ್ತೆ ಯಾವಾಗ ಮಾಡಿ? 22/11 ಮತ್ತೆ ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ. 22/11/2025 ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮ್ಗೆ ಸುಮಾರು ಒಂದು ತಿಂಗಳು 21 ದಿನ 22 ದಿನ ಸಿಗುತ್ತೆ. ಆಗ ನೀವೇನಾದ್ರೂ ಈ ಸಿಲೆಬಸ್ ನ ಒಂದಷ್ಟು ಮುಗಿಸಕ್ಕಾಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದ್ರೆ ಕೆಲವು ಪದವಿ ಕಾಲೇಜುಗಳಲ್ಲಿ ಫುಲ್ ಟೈಮ್ ಲೆಕ್ಚರ್ಗಳೇ ಆ ಡಿಪಾರ್ಟ್ಮೆಂಟ್ ಗಳಲ್ಲಿ ಇರಲ್ಲ. ಒಂದೊಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಅವರು ಇನ್ನೇನ್ ಪಾಠ ಮಾಡಿರ್ತಾರೆ, ಆ ಡಿಪಾರ್ಟ್ಮೆಂಟ್ ಅಲ್ಲೇ ಫುಲ್ ಟೈಮ್ ಲೆಕ್ಚರ್ ಇರಲ್ಲ ಅಂದ್ರೆ ಪಾಠನೇ ಮಾಡಿರಲ್ಲ. ಅಂದ್ರೆ ಅಲ್ಲಿ ಪಾಠಗಳು ಕಮೆನ್ಸೇ ಆಗಿರಲ್ಲ. ಈಗ ಒಂದೂವರೆ ತಿಂಗಳಲ್ಲಿ ಅಥವಾ 1 ತಿಂಗಳು 20 ದಿನ ಒಳಗಡೆ ಈ ಸಿಲೆಬಸ್ ಅನ್ನ ಮುಗಿಸ್ಬೇಕಾಗತ್ತೆ. ಸ್ಪೆಷಲ್ ಕ್ಲಾಸ್ ತಗೋತಾರೋ, ಇನ್ನೊಂದು ಕ್ಲಾಸ್ ಮಾಡ್ತಾರೋ, ಅಥವಾ ಎಕ್ಸ್ಟ್ರಾ ಕ್ಲಾಸ್ಗಳು ಮಾಡ್ತಾರೋ, ಏನೋ ಒಂದು ಮಾಡಿ ಮಕ್ಕಳಿಗೆ ಅನ್ಯಾಯ ಆಗದೆ ಇರುವ ಹಾಗೆ ಸಿಲೆಬಸ್ ಅನ್ನ ಮುಗಿಸಿ ಅವ್ರನ್ನ ಎಕ್ಸಾಮ್ ಪ್ರಿಪರೇಷನ್ ನಡೆಸಿ ಕಳಿಸ್ಕೊಡ್ಬೇಕಾಗತ್ತೆ. ಇಲ್ಲಿ ಬಹುತೇಕವಾಗಿ ತೊಂದರೆ ಇರೋದು ಈ ಗ್ಯಾಪ್ ಆಗುತ್ತಲ್ಲ, ಗೆಸ್ಟ್ ಫ್ಯಾಕಲ್ಟಿಗೆ ಗ್ಯಾಪ್ ಆಗುತ್ತಲ್ಲ, ಅದೇ ಮೇಜರ್ ಆಗಿ ತೊಂದರೆ. ಬಹುತೇಕ ಗೆಸ್ಟ್ ಫ್ಯಾಕಲ್ಟಿಗಳು ಕೇಳ್ತಾರೆ, ಈ ಗ್ಯಾಪ್ ಅನ್ನ ಕೊಡ್ಬೇಡಿ ನೀವು, ಈ 10 ತಿಂಗಳು ಮಾನದಂಡ ಬೇಡ, 11 ತಿಂಗಳು 11.5 ತಿಂಗಳು ಅಥವಾ 12 ತಿಂಗಳೇ ಅಂತ ಕೊಟ್ಟು 1 ದಿನ 2 ದಿನ ರಿಲೀವ್ ಮಾಡಿ ನಿಮ್ ಸರ್ಕಾರಕ್ಕೆ ತೊಂದರೆ ಆದ್ರೆ ಎಂಬುದಾಗಿ ತುಂಬಾ ಸಾರಿ ಕೇಳ್ತಾರೆ. ಆದ್ರೆ ಸರ್ಕಾರ ಅವ್ರಿಗೆ 2 ತಿಂಗಳು ಮಾನದಂಡವನ್ನ ಇಟ್ಟು ಮಕ್ಕಳಿಗೆ ಪಾಠ ಪ್ರವಚನ ನಡೀದೇ ಇರೋ ಹಾಗೆ ಮಾಡ್ಬಿಡುತ್ತೆ. ಅದ್ರ ನಡುವೆ ಸರ್ಕಾರ ಹೇಳ್ತಾ ಇರುತ್ತೆ ಅಥವಾ DC ಹೇಳ್ತಾ ಇರುತ್ತೆ, ಈ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ, ಅದಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ. ಆದ್ರೆ ಅಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ. ಈಗ ಕೋರ್ಟ್ ಅಲ್ಲಿ ಹಿಯರಿಂಗ್ ಗಳು ನಡೀತಾ ಇರುತ್ತೆ, ಅದೇನು ಸಮಸ್ಯೆ ಇಲ್ಲ. ಆದ್ರೆ ಈ ಮಕ್ಕಳಿಗೆ ಪಾಠ ಪ್ರವಚನಗಳು ನಡೀತಾ ಇರ್ಬೋದು. ಹಿಯರಿಂಗ್ ನಡೆದಾದ್ಮೇಲೆ ಅದ್ರ ಪ್ರಕಾರ ನಾವು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಈ ಗೆಸ್ಟ್ ಫ್ಯಾಕಲ್ಟಿಗೆ ಕಂಟಿನ್ಯೂಷನ್ಸ್ ನ ಕೊಟ್ಟು ಅವ್ರ ಹತ್ರ ಪಾಠವನ್ನು ಮಾಡಿಸ್ಕೊಂಡ್ರೆ ಮಕ್ಕಳಿಗೂ ಕೂಡ ತೊಂದರೆ ಆಗಲ್ಲ. ನಂತರದಲ್ಲಿ ಕೋರ್ಟ್ ಅಲ್ಲಿ ಆದೇಶಗಳು ಏನ್ ಬರುತ್ತೋ ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗುತ್ತೆ. ಅದರಂತೆ ಸರ್ಕಾರವು ಕೂಡ ಅಥವಾ DCಯು ಕೂಡ ಆ ಒಂದು ಮಾನದಂಡವನ್ನ ಹಾಕಿ ಆ ನಂತರದಲ್ಲಿ ಆ ಒಂದು ಏನು ನಿಯಮಗಳಿದೆಯೋ ಅದನ್ನ ಅಪ್ಲೈ ಮಾಡಬಹುದಾಗಿದೆ. ಆ ರೀತಿ ನಡ್ಕೋಬಹುದಾಗಿದೆ. ಆದ್ರೆ ಮಕ್ಕಳಿಗೆ ತೊಂದರೆ ಆಗದ ನಿಲ್ಸಬೇಕು ಅಂತ ಹೇಳಿದ್ರೆ ಈ ಒಂದು 2 ತಿಂಗಳು ಗ್ಯಾಪ್ ಆಗುತ್ತಲ್ಲ, ಈ ಗೆಸ್ಟ್ ಫ್ಯಾಕಲ್ಟಿನ ರಿಲೀವ್ ಮಾಡಿ ಕಳಿಸಿ ಮತ್ತೆ ರಿಪೋರ್ಟ್ ಮಾಡ್ಕೊಳ್ಳೋ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅನ್ನ ಕೊಡದೇ ಇದ್ರೆ ಯೂನಿವರ್ಸಿಟಿಗಳಿಗೂ ಬಹಳ ಉತ್ತಮ, ಈ ಪದವಿ ಕಾಲೇಜುಗಳಿಗೂ ಉತ್ತಮ, ಮತ್ತೆ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂತ ಈ ಒಂದು ಮಕ್ಕಳಿಗೂ ಕೂಡ ಉತ್ತಮ ಆಗುತ್ತೆ ಅಂತಕ್ಕಂಥದ್ದು. ಆದ್ರೆ ಈಗ ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ನ ಈ ರೀತಿ ಮಾಡ್ಕೊಳ್ಳಿ ಎಂಬುದಾಗಿ ಹೇಳ್ತಾ ಇದೆ. ಅದರಂತೆ ವಿಶ್ವವಿದ್ಯಾಲಯಗಳು ಈಗ ಈ ಒಂದು ಟೈಮ್ ಟೇಬಲ್ ಅನ್ನ ಇಟ್ಕೊಂಡು ಅದರಂತೆ ಈಗ ಕಾಲೇಜುಗಳನ್ನ ನಡೆಸಿ ಎಕ್ಸಾಮ್ ಅನ್ನ ನಡೆಸಬೇಕಾಗತ್ತೆ ಅಂತಕ್ಕಂಥದ್ದು. ಪ್ರೀತಿ ವೀಕ್ಷಕರೇ, ಇವೆಲ್ಲವೂ ಕೂಡ ನಮ್ಗೆ ಅವೈಲಬಿಲಿಟಿ ವೆಬ್ಸೈಟ್ ಗಳಲ್ಲಿ ಸಿಗ್ತವೆ, ನೀವು ತೆಗೆದುಕೊಳ್ಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಜನಕ್ಕೆ ಮಾಹಿತಿಯಾಗಿ ಬೇಕಾಗುತ್ತೆ ಶೇರ್ ಮಾಡಿ. ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.